ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಾದಾಚಾರಿ ಮಾರ್ಗದಲ್ಲಿ ಪಾದಾಚಾರಿಗಳು ಪೆಡೆಸ್ಟ್ರಿಯನ್ಸ್ ಫುಟ್ಪಾತಲ್ಲಿ ಓಡಾಡೋದು ದೇಶದ ನಾಗರಿಕರ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ನವರು ಆದೇಶ ಹೊರಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈಗ ದೇಶದ ಕಾನೂನು ಪಾದಾಚಾರಿ ಮಾರ್ಗಗಳಲ್ಲಿ ಫುಟ್ಪಾತ್ಗಳಲ್ಲಿ ಜನ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ದೇಶದ ಕಾನೂನಾಗಿದೆ. ಅದನ್ನು ಅನುಷ್ಠಾನ ಮಾಡಬೇಕು ಅಂತ ನಾವು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಲಂಡನ್ ಗೌಡರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಸರ್. ಬೆಂಗಳೂರು ಒಂದು ರೀತಿಯ ನರಕವಾಗಿ ಮಾರ್ಪಟ್ಟಿದೆ ಸರ್. ಸರ್ಗೆ ನಮ್ಮ ಆರ್ಗ್ಯುಮೆಂಟ್ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬೆಂಗಳೂರು ಲಿಟ್ರಲಿ ನರಕವಾಗಿ ಮಾರ್ಪಟ್ಟಿದೆ. ಲಿಟ್ರಲಿ ನರಕ. ರಾಜಧಾನಿ ಅಂದರೆ ನರಕ, ನಗರೀಕರಣದ ನರಕ ಅಂತ ಹೇಳ್ತೀವಲ್ಲ, ಅದು ಬೆಂಗಳೂರನ್ನ ನೋಡಿದ್ರೆ ನರಕ ಎಲ್ಲಿ ಅಂತ ಹೇಳಿದ್ರೆ ಇಲ್ಲಷ್ಟೇ. ರೋಡ್ಗೆ ವೆಹಿಕಲ್ ತಗೊಂಡು ಇಳಿದ್ರೆ ಮುಗಿದೋಯ್ತು ನಿಮಗೆ ಲಿಟ್ರಲಿ ನರಕ. ಈ ನರಕದ ವಾತಾವರಣ ಇದೆ ನಮ್ಮಲ್ಲಿ. ಹೆಂಗೆ ಅಂದರೆ ರಸ್ತೆಗಳು ಇರೋದು ಯಾಕೆ ಅಂತ ಹೇಳಿದ್ರೆ ರಸ್ತೆಯಲ್ಲೇ ಸಂಚಾರ, ರಸ್ತೆಯಲ್ಲೇ ಸಂಸಾರ, ರಸ್ತೆಯಲ್ಲೇ ಸಡಗರ, ಇಂಥ ಕೆಲವು VIP ರಸ್ತೆಗಳು ಅಲ್ಲೇ ಹಾದ್ರ, ಆಮೇಲೆ ಇವರ ದ್ವೇಷ, ಅವರ ಫ್ರಸ್ಟ್ರೇಷನ್ನು ತೀರ್ಸ್ಕೊಳ್ಳೋಕೆ ಅದೇ ಅಲ್ಲೇ ಸಮರ. ರೋಡಲ್ಲಿ ಎಲ್ಲವೂ ಅವು, ಪಾರ್ಕಿಂಗು ಅಲ್ಲೇ, ವ್ಯಾಪಾರನೂ ಅಲ್ಲೇ. ರೋಡು ಅನ್ನೋದೇನಾಗಿದೆ ಅಂದರೆ ನಮ್ಮ ಜನಕ್ಕೆ ನಮ್ಮದು ಎಲ್ಲ ಆ್ಯಕ್ಟಿವಿಟೀಸ್ಗೆ ಫ್ರೀಯಾಗಿ ಕೊಟ್ಟಿರೋ ಪ್ಲೇಸು ಅನ್ನೋದನ್ನು ಕನ್ಸಿಡರ್ ಮಾಡ್ಕೊಂಬಿಟ್ಟಿದ್ದಾರೆ ಜನ. ಆಮೇಲೆ ಎಸ್ಪೆಷಲಿ ಈ ವೆಂಡರ್ಸ್ಗಳಿದ್ದಾರಲ್ಲ, ಅವರು ಎಲ್ಲಿ ರಶ್ ಇರುತ್ತೋ, ಜನನ ಬಿಡೋ ಜಾಗ ಇರುತ್ತೋ, ಬಸ್ ಸ್ಟ್ಯಾಂಡ್ಗಳಿರುತ್ತೋ ಅಲ್ಲಿ ನೀಟಾಗಿ ವ್ಯವಸ್ಥೆ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಅವರು. ಅವ್ರದ್ದೇ ಅಲ್ಲಿ ಮೊನಪಲಿ. ಆಮೇಲೆ ಇವರೇನು ಸಾಮಾನ್ಯರೇನಲ್ಲ, ಜನಸಾಮಾನ್ಯರು ಬೇರೆ. ಇವ್ರ ಹತ್ರ ಊಟ ಮಾಡ್ತಾರಲ್ಲ ಅವನು ಕಾಮನ್ ಮ್ಯಾನು, ಇವರು ವ್ಯಾಪಾರದಾರರು ಇವರು. ಆಮೇಲೆ ಅವನಿಗಲ್ಲಿ ಲೋಕಲ್ ಕಾರ್ಪೊರೇಟ್ರು ಬೆಂಬಲಕ್ಕೆ ಇರ್ತಾನೆ, ಲೋಕಲ್ MLA ಇವ್ರು ಸಪೋರ್ಟ್ಗೆ ಇರ್ತಾರೆ. ಹಾಗಾಗಿ ಇವ್ರನ್ನ ಎತ್ತಂಗಡಿ ಮಾಡೋದು ಭಾಳ ಕಷ್ಟ. ಈಗ ಲಂಡನ್ ಗೌಡರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ನನಗೆ. ಇವ್ರನ್ನ ಇವತ್ತು ಎತ್ಸಿದ್ರೆ ಈ ಕಡೆಯಿಂದ ಎತ್ಸ್ಕೊಂಡು ಹೋದರೆ ಈ ಕಡೆಯಿಂದ ಮತ್ತೆ ಇಟ್ಕೊಂಬರ್ತಾರೆ ಅವರು. ರೋಡ್ಗಳನ್ನ ಕಬ್ಜಾ ಮಾಡ್ಕೊಂಡು, ಪಾರ್ಕಿಂಗ್ ಜಾಗನ ಇವರು ಕಬ್ಜಾ ಮಾಡ್ಕೊಂಡು, ಫುಟ್ಪಾತ್ನ ಮಾಡಿ ಅವ್ರು ಯಾರು ಮಾತಾಡ್ತಿದ್ರಲ್ಲ, ಜನ ಅಲ್ಲಿ ನಡೆದಾಡಲ್ಲ, ನೀವು ಜಾಗ ಬಿಟ್ಟರೆ ತಾನೇ ನಡೆದಾಡೋಕ್ಕೆ. ರೋಡ್ಗೆ ಹೋಗಿ ಆಕ್ಸಿಡೆಂಟ್ಸ್ ಆಗಿ ಸಾಯಬೇಕು ಅಂತ ಜನಕ್ಕೇನು ಆಸೆನಾ? ಎರಡನೇದು, ಈ ಸುಮಾರು ಆಕ್ಸಿಡೆಂಟ್ಗಳು ನಡೀತಾ ಇರೋದೇ ಈ ಥರದ ಆ್ಯಕ್ಟಿವಿಟೀಸ್ಗಳಿಂದ. ಅದರರ್ಥ ಸರ್ಕಾರ ಸರಿ ಇದೆ ಅಂತಲ್ಲ. ಆಮೇಲೆ ಇವರಿಂದ ಸುಲಿಗೆ, BBMPನವರು ಸುಲಿಗೆ, ಇವರಿಂದ ಯಾರೋ BDAನವರು ಸುಲಿಗೆ, ಪೊಲೀಸ್ ಡಿಪಾರ್ಟ್ಮೆಂಟು ಸುಲಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಸುಲಿಗೆ, ಫುಡ್ ಡಿಪಾರ್ಟ್ಮೆಂಟ್ ಸುಲಿಗೆ. ಇದೆಲ್ಲ ಹೆಂಗೆ ಒಬ್ರಿಗೊಬ್ರು ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಲೋಕಲ್ MLAಗೆ ಈ ಜನ ಬೇಕು, ಆಮೇಲೆ ಅಲ್ಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಈ ಜನ ಬೇಕು. ಹಾಗಾಗಿ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆಮೇಲೆ ಜನಸಾಮಾನ್ಯ ಬಂದು ಇವ್ರ ಹತ್ರ ಬಂದಲ್ಲಿ ನಿಂತು ತಿನ್ಕೊಂಡು ಹೋಗಬೇಕು, ಅಥವಾ ಇವ್ರ ವ್ಯಾಪಾರಕ್ಕೆ ಅವನು ಒಂದು ಆಹಾರ. ಹಾಗಾಗಿ ಕೃಷ್ಣ ಬೈರೇಗೌಡರು ಅಥವಾ ಸರ್ಕಾರ ತಗೊಂಡಿರೋ ತೀರ್ಮಾನ ಇದೆಯಲ್ಲ ಸರ್, ಇದು ನಾವು ಸ್ವಾಗತಿಸಲೇಬೇಕು. ಇಲ್ಲದೇ ಇದ್ದರೆ ಬೆಂಗಳೂರನ್ನ ಸ್ಲಮ್ ಮಾಡಿದ್ದೀವಿ, ಇನ್ನಷ್ಟು ವರ್ಸ್ಟ್ ಮಾಡಿಬಿಡ್ತೀವಿ. ಬೇರೆ ದೇಶಗಳಿಗೆ ಹೋದರೆ, ಈಗ ನೀವು ನವದೆಹಲಿಗೆ ಹೋಗಿ ಎಲ್ಲರೂ ಒಂದು ರೋಡ್ ಸೈಡ್ ಒಂದು ಸಣ್ಣದೊಂದು ಹೋಟ್ಲ್ ಕಾಣಲ್ಲ, ನಿಮ್ಗೆ ಸಿಗೋದಿಲ್ಲ. ಇಡೀ ನ್ಯೂ ಡೆಲ್ಲಿ ಪೂರ್ತಿ ಗ್ರೀನರಿ, ಎಲ್ಲ ಕಡೆ ಪಾರ್ಕ್ಗಳು, ರೋಡ್ ಸೈಡ್ ಎಲ್ಲ ಗಿಡಗಳು, ಕುಂಡುಗಳು ಇಟ್ಟಿದ್ದಾರೆ. ಇಲ್ಲಿ ನಮ್ಮಲ್ಲಿ ಗಾರ್ಡನ್ ಸಿಟಿ ಅಂತೀವಿ, ಒಳ್ಳೆ ವೆದರ್ ಇದೆ, ವಾತಾವರಣ ಇದೆ, ಎಲ್ಲ ಇದೆ. ನಾವೇನು ಮಾಡ್ತೀವಿ, ಸ್ಲಮ್ ಮಾಡ್ಕೊಂಡು ಕೂತಿದ್ದೀವಿ. ಆದರೆ ಬಟ್ ಅಟ್ ದ ಸೇಮ್ ಟೈಮ್ ಆ ಬೀದಿ ಬದಿಯ ವ್ಯಾಪಾರಿಗಳಿದಾರಲ್ಲ, ಅವ್ರಿಗೆ ಒಂದು ಬೇರೆ ಜಾಗ ಕೊಡಿ ಹೋಗಲಿ. ಅಲ್ಲೂ ಇವ್ರು ಹೋಗಲ್ಲ ಅಂತ ಕಂಪ್ಲೇಂಟು BBMPನವ್ರು ನಾನು ಮಾತಾಡ್ತಾ ಇದ್ದೆ. ಆಯ್ತಪ್ಪ, ಅವ್ರಿಗೊಂದು ಸ್ಪೆಷಲ್ ವೆಂಡಿಂಗ್ ಝೋನ್ ಅಂತ ಮಾಡಿಬಿಡಿ, ಎಲ್ಲ ವಾರ್ಡ್ ಒಂದೊಂದು ಏರಿಯಾ ಮಾಡಿಬಿಡಿ. ಈಗ ಫುಡ್ ಸರ್ಕಲ್ ಅಂತೆಲ್ಲ ಸುಮಾರು ಕಡೆ ಇದೆಯಲ್ಲ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಪಕ್ಕನೋ ವಾರ್ಡ್ಗಳಲ್ಲಿ 2-3 ವೆಂಡಿಂಗ್ ಝೋನ್ ಅಂತ ಮಾಡಿಬಿಡಿ. ಅವ್ರಿಗೆ ಲೈಸೆನ್ಸ್ ಹೆಂಗೂ ಕೊಟ್ಟಿದ್ದೀರಲ್ಲ ನೀವು, ಅವ್ರಿಗೆಲ್ಲ ಅಕಾಮಿಡೇಟ್ ಮಾಡಿ. ಜನ ಏನು 5 ನಿಮಿಷ ಹೋಗಿ ಪರ್ಚೇಸ್ ಮಾಡ್ಕೋತಾರೆ, ಬರ್ತಾರೆ, ತಿನ್ಕೋತಾರೆ, ಬರ್ತಾರೆ. ರೋಡ್ ಯಾಕೆ ಕೊಡ್ತೀರಿ ಅವ್ರಿಗೆ? ಆಮೇಲೆ ಫಸ್ಟ್ ನೀವು ನಿಮ್ಮ ಪೊಲೀಸ್ನವ್ರು ಅವರಿಂದ ಸುಲಿಗೆ ಮಾಡೋದನ್ನು ಬಿಡಿರಿ. ಅವ್ರು ಕಷ್ಟದಲ್ಲಿದ್ದಾರೆ, ಅವರು ಎಲ್ಲೋ ಸಾಲ ಮಾಡ್ಕೊಂಡು ತಗೊಂಬಂದು ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರೆ, ಬ್ಯಾಂಕಲ್ಲೆಲ್ಲೋ ಲೋನ್ ಮಾಡ್ಕೊಂಡು ಇಟ್ಟಿರ್ತಾರೆ. ಅವ್ರದ್ದು 100 ಕಮಿಟ್ಮೆಂಟ್ ಇರ್ತದೆ, ಇವ್ರಿಗೆಲ್ರಿಗೂ ಫೀಡ್ ಮಾಡಬೇಕು ಅವರು. ನೀವು ಅವ್ರನ್ನ ಫಸ್ಟು ಎಕ್ಸ್ಟಾರ್ಷನ್ ಮಾಡೋದನ್ನು ಬಿಟ್ಬಿಡಿ, ಆಮೇಲೆ ಒಂದು ಜಾಗ ಕೊಡಿ. ಈಗ ಹೇಳ್ತಾ ಇದ್ರು ಅವರು, ಏನೋ 2 ಲಕ್ಷ ಏನೋ ಕೊಡಬೇಕು, ಮಂತ್ಲಿ ಇಷ್ಟು ಕೊಡಬೇಕು ಅಂತ. ಈ ನಮ್ಮ ಫೈನಾನ್ಷಿಯಲ್ ಪ್ಲಾನರ್ಸ್ ಈಗ ಬಂದಿದ್ದಾರಲ್ಲ, ಹೊಸ ಗೌರ್ಮೆಂಟ್ ಬಂದಮೇಲೆ, DK ಶಿವಕುಮಾರ್ ಅವ್ರು ಬಂದಮೇಲೆ ಹೊಸ ಪ್ಲಾನರ್ಗಳು ಬಂದಿದ್ದಾರೆ. ಅವ್ರಿಗೆ ಐಡಿಯಾ ಇದು, 2 ವರ್ಷಕ್ಕೊಂದ್ಸರಿ ಮತ್ತೆ ಅದನ್ನು ಹರಾಜು ಮಾಡೋಣ ಅಂತ. ಒಟ್ಟಾರೆಯಾಗಿ ನಾನು ಹೇಳಬೇಕು ಅಂದರೆ ಸರ್, ಇದು ಲಂಡನ್ ಗೌಡರು, ಕೃಷ್ಣ ಬೈರೇಗೌಡರು ಮಾಡಿರೋ ಪ್ರಸ್ತಾಪ ಏನಿದೆ ತುಂಬ ಒಳ್ಳೆಯ ನಡೆ. ಇದನ್ನು ಯಶಸ್ವಿ ಮಾಡಬೇಕು. ನೀವು ಬೆಳಗ್ಗೆ ಹೋದ್ರೆ ಮತ್ತೆ ಅಲ್ಲೇ ಹಾಕೊಂಡು ಕೂತಿರ್ತಾನವನು. ಯಾವ ಕಾರಣಕ್ಕೂ ಅಟ್ ಎನಿ ಕಾಸ್ಟು ಎನಿ ಕಂಡೀಷನ್ನು ರೋಡ್ ಸೈಡಲ್ಲಿ, ರೋಡ್ಗಳಲ್ಲಿ, ಫುಟ್ಪಾತ್ ಜಾಗಕ್ಕೆ
ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಬಿಡಬಾರ್ದು. ಸೇಮ್ ಟೈಮ್ ನೀವೇನು ಮಾಡಿ, ಪಕ್ಕದಲ್ಲೇ ಜಾಗಗಳಿರ್ತವೆ, ಖಾಲಿ ಜಾಗಗಳಿರ್ತದೆ ಬೇರೆಯದು ಪ್ರೈವೇಟು, ಅವನ ಹತ್ರ ಬಾಡಿಗೆ ತಗೊಳ್ಳಿ. ನೀವು ಹೆಂಗೆ ದುಡ್ಡು ಮಾಡ್ತಾ ಇದ್ದೀರಲ್ಲ, ಅವ್ನು ಬಾಡಿಗೆ ತಗೊಂಡು ಅಲ್ಲಿ ಅಕಾಮಿಡೇಟ್ ಮಾಡಿಕೊಡಿ. ಈಗ ಲೈಸೆನ್ಸ್ಗಳು ಅಂಗಡಿ ಕೊಡ್ತಾ ಇದ್ದೀರಿ, ಅದನ್ನು ಮಾಡಿ, ಒಂದು ಕಡೆ ಮಾಡಿ. ಇದನ್ನು ಸಾರ್ವಜನಿಕ ಬಳಕೆ ಜಾಗನ ಯಾರ್ದೋ ವ್ಯಾಪಾರಕ್ಕೆ, ಯಾರ್ದೋ ವ್ಯವಹಾರಕ್ಕೆ, ಅಲ್ಲಿ ಸಾಮಾಜಿಕ ನ್ಯಾಯ ಕೊಡೋಕ್ಕಾಗಲ್ಲ. ಗೌರ್ಮೆಂಟ್ ರೋಡಲ್ಲಿ ಸಾಮಾಜಿಕ ನ್ಯಾಯ ಕೊಡಿ ಅಂತ ಹೇಳೋಕ್ಕಾಗಲ್ಲ. ರೋಡ್ ಟ್ರಾಫಿಕಲ್ಲಿ ರಿಸರ್ವೇಷನ್ ಕೊಡಿ ಅಂತ ಕೇಳೋಕ್ಕಾಗಲ್ಲ. ನಾವು ಜನರ ಸಂಕಷ್ಟ ಮುಗಿಲು ಮುಟ್ಟಿದೆ, ಅದರಲ್ಲಿ ಈ ಟೆನ್ಷನ್ಗಳು ಬೇರೆ, ಈ ನ್ಯೂಸೆನ್ಸ್ಗಳು ಬೇರೆ. ಜನ ನೆಮ್ಮದಿಯಾಗಿ ಓಡಾಡಬೇಕು ಅಂತ ಹೇಳಿದ್ರೆ ನೀವು ಮಾಡ್ತಿರೋದೇನಿದೆ ಸರಿ ಇದೆ, ಅದನ್ನೇನು ಮಾಡಿ ಅವ್ರಿಗೆ ಬೀದಿ ಬದಿ ವ್ಯಾಪಾರಿಗಳು 1 ಲಕ್ಷ ಜನ ಇದ್ದಾರಂತವ್ರು, 1 ಲಕ್ಷ ಜನ, ಅವ್ರಿಗೆ ಬೇರೆ ಕಡೆ ಅಕಾಮಿಡೇಟ್ ಮಾಡಿ, ಆಯಾ ಏರಿಯಾದಲ್ಲೇ ಮಾಡಿ, ಪಕ್ಕದಲ್ಲೇ ಮಾಡಿ ಅಲ್ವಾ. ವ್ಯವಹಾರಕ್ಕೆ ಶುಚಿತ್ವ ಕಾಪಾಡಿ ಅಲ್ಲಿ ಈ ಕೆಲಸ ಮಾಡಿಸ್ಬೇಕೇ ವಿನಃ ಸುಮ್ಮನೆ ಈಗ ನಾಳೆ ಏನು ಮಾಡ್ತಾರೆ, ನಿಮ್ಮ MLAಗಳೇ ಸರ್, ನಿಮ್ಮ ಈಗ ಕೃಷ್ಣ ಬೈರೇಗೌಡರೇ ನಿಮ್ಮ ಪ್ರಾಜೆಕ್ಟ್ಗೆ ನಿಮ್ಮ MLAಗಳೇ ವಿರೋಧಿಗಳು, ಗೊತ್ತಿರಲಿ ನಿಮಗೆ. 2 ದಿನ ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಸುಮ್ಮನೆ 2 ದಿನ ಒಂದು ಸ್ವಲ್ಪ ಸದ್ದು ಆಗಲಿ, ಮತ್ತೆ ಹಾಕಿ ಹೋಗಿ ನಾನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಲೋಕಲ್ ಕಾರ್ಪೊರೇಟ್ರು ಹೌದಾ ಹಂಗೆ ಹೇಳ್ತಾ ಇದ್ದಾರಾ, ಆಯಿತು ಒಂದು 2 ದಿನ ಟಿ ವಿಲೆಲ್ಲ ಬರ್ತಾ ಇದೆ, ಒಂದು 2 ದಿನ ಇರು ಅಂತಾರೆ. 3ನೇ ದಿನ ಅವನೇ ಹಾಕ್ಸ್ಬಿಡ್ತಾನೆ, ಅವನೇ ಮುಂದೆ ನಿಂತು ಅವ್ರದ್ದೆಲ್ಲ ಫೋಟೋ ಹಾಕ್ಕೊಂಡಿರ್ತಾರೆ ನೋಡಿ, ಅಂಗಡಿಗಳಲ್ಲಿ ನೋಡಿ ನೀವು. ಹಾಗಾಗಿ ಮುಖ್ಯಮಂತ್ರಿಗಳು, ನಾನು ಈ ಮುಖ್ಯಮಂತ್ರಿಗಳದ್ದು ಈ ಪ್ರಪೋಸಲು ಅಂತ ಅಂದ್ಕೊಂಡಿದ್ದೆ, ಇಲ್ಲ ಕೃಷ್ಣ ಬೈರೇಗೌಡರದೇ ಅಂತೆ. ಮೊದಲು ಒಳ್ಳೆ ಕೆಲಸ ಶುರು ಮಾಡಿದಿರಿ. ಮೊದಲು ಕಸ ಎತ್ತೋದ್ರ ಬಗ್ಗೆ ನೀವು ಮೀಟಿಂಗ್ ಮಾಡಿದ್ರಿ, ಕೆಲಸ ಮಾಡಿದ್ರಿ. 2ನೇದು ಈ ರೋಡ್ಗಳು ಸರಿ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ಗುಂಡಿ ಮುಚ್ಚೋ ಕೆಲಸನ ಮತ್ತೆ ಶುರು ಮಾಡಿ. ಇದರಿಂದ ನೀವು ಯಾವುದೇ ಪ್ರೆಷರ್ ಬಂದರೂ ತಡಿಬೇಡಿ. ಹೆಂಗೂ ಸುಪ್ರೀಂ ಕೋರ್ಟ್ನ ಆ ತೀರ್ಪು ನಿಮ್ಮ ಕಡೆ ಇದೆ. ಈಗ 9ನೇ ತಾರೀಕಿನ ಸ್ಟ್ರೈಕ್ ಇಟ್ಕೊಂಡಿದ್ದಾರಂತೆ. ಆಮೇಲೆ ಹೈಕೋರ್ಟ್ ಕೂಡ ಹೋಗಬೇಕು ಅಂತ. ನೀವು ಪುನರ್ವಸತಿ ಕಲ್ಪಿಸಿದೆ, ಹಿಂಗೆ ಏಕಾಏಕಿ ಎತ್ತಂಗಡಿ ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ದೊಂದು ಸಲಹೆ ಇದೆ. ಅದು ನಿಮ್ಗೆ ಅಡ್ಡ ಬಂದರೂ ಬರ್ಬೋದು. ಅದಕ್ಕೆ ಏನು ಮಾಡಬೇಕು ಮಾಡಿ. ಸುಮ್ಮನೆ ಈಗ ನೋಡಿ, ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಶತ್ರುಗಳು ಯಾರು ಅಂತ ಹೇಳಿದ್ರೆ GBAನ ನಿಮ್ಮ ಭ್ರಷ್ಟ ಅಧಿಕಾರಿಗಳಷ್ಟೇ. ಅವ್ರಿಗೆ ನೀವು ಚಾಟಿ ಬೀಸಿ ಅಥವಾ ಒಳ್ಳೆ ಒಬ್ಬ ಆಫೀಸರ್ನ ಹಾಕಿ ಅವರ ಪುನರ್ವಸತಿಗೆ ಏನು ಮಾಡ್ಬೋದು, ಆಯಾ ಏರಿಯಾಗೆ ಒಂದು ವಾರು ಏನು ಅಗತ್ಯ ಇದೆ, ಎಷ್ಟು ಅಂಗಡಿಗಳಿದೆ, ಅದ್ರ ಎಲ್ಲಿ ಅಕಾಮಿಡೇಟ್ ಮಾಡ್ಬೋದು, ಅದನ್ನು ಮಾಡಿ. ಅದರಲ್ಲಿ ಏನಿದೆ ಸರ್. ಈಗ ಬೈರೇಗೌಡರಿಗೆ ಒಂದು ಸಣ್ಣ ಸವಾಲು ಸರ್. ಈಗ ಜನರ ಪ್ರತಿಭಟನೆ ಮಾತ್ರ ಅಲ್ಲ, ಪ್ರತಿರೋಧವೂ ಇದೆ. ಸೊ ಜನರನ್ನ ಕನ್ವಿನ್ಸ್ ಹೆಂಗೆ ಮಾಡ್ತಾರೆ ಅಂತ ಕೃಷ್ಣ ಬೈರೇಗೌಡ. ಅದೇ ಅಂಗಡಿನವ್ರನ್ನ, ಜನರನ್ನಲ್ಲ. ಜನ ಈಗ ರೋಡೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ನಿಲ್ಸಕ್ಕೆ ಒಂದು ಪಾರ್ಕಿಂಗ್ ನೀಟಾಗಿ ಜಾಗ ಇರುತ್ತೆ ಅಂದರೆ, ಆಕ್ಸಿಡೆಂಟ್ಗಳಾಗಲ್ಲ ಅಂದರೆ ಜನ ವೆಲ್ಕಮ್ ಮಾಡ್ತಾರೆ. ಪ್ರತಿರೋಧ ಇರೋದು ವೆಂಡರ್ಸ್ಗಳದು. ನಮಗೆ ಎವ್ರಿ ಡೇ ನಾವು ಇದ್ರ ಮೇಲೆ ಬದುಕು ಕಟ್ಕೊಂಡಿದ್ದೀವಿ, ನಮ್ಮದು ಜೀವನ ಇದೆ, ನಮ್ಮದು ಫ್ಯಾಮಿಲಿಗಳಿದೆ. ಏಕಾಏಕಿ ನೀವು ಬಂದು ಬುಲ್ಡೋಸ್ ಮಾಡಿದ್ರೆ ಏನು ಮಾಡೋದು ಅಂತ ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ನ್ಯಾಯನೂ ಇದೆ. ಎಷ್ಟು ದಿನ ಯಾಕೆ ಬಿಟ್ಟರು ಸರ್ ಇವರು ಬಿಟ್ಟಿದ್ದೇ ತಪ್ಪಲ್ವ. ಫಸ್ಟ್ ಆಫ್ ಆಲು ನೀವೇ ತಪ್ಪು ಮಾಡಿದ್ದೀರಿ, ನೀವೇ ಸರಿ ಮಾಡಿ. ನಾವು ಹೇಳೋದು ಒಂದು ವೆಂಡಿಂಗ್ ಝೋನ್ ಅಂತ ಒಂದು ಪ್ರಪೋಸಲ್ ಇದೆ ಹಿಂದ್ಲಿಂದ, ಕೆಲವು ಕಡೆ ಮಾಡಿದ್ದೀರಿ ಕೂಡ. ಅಲ್ಲಿ ಇವ್ರು ಹೋಗಲ್ಲ ಮಾಡಿದ್ರೆ, ಅಲ್ಲಿ ವ್ಯಾಪಾರ ಆಗಲ್ಲ ಅಂತ. ಇಲ್ಲಿ ಕಾಂಪಿಟೇಷನ್, ಇಲ್ಲಿ ಯಾರೋ ಇಬ್ಬರು ಹತ್ರ ಹಾಕೊಂಬಿಟ್ಟಿರ್ತಾನೆ. ಹಾಗಾಗಿ ನೀವು ಅವ್ರು ಕೂತು ಒಂದು ಕಮಿಟಿ ಏನೋ ಇದೆಯಂತೆ ಸರ್, ಒಂದು ಕಮಿಟಿ ಇದೆಯಂತೆ. ಪೊಲೀಸ್ನವ್ರು ಇರ್ತಾರಂತೆ, ವೆಂಡರ್ಸ್ ಇರ್ತಾರಂತೆ, GBA ಆಫೀಸರ್ಸ್ ಇರ್ತಾರಂತೆ. ಈ ಕಮಿಟಿಲಿ ತೀರ್ಮಾನ ತಗೋಬೇಕು ಅಂತ ಏನೋ ನಾನು ಕೇಳಲ್ಪಟ್ಟೆ. ನಾನು ಆ ಕಮಿಟಿನ ಸಕ್ರಿಯವಾಗಿಸಿ ಲೋಕಲ್ MLAಗಳನ್ನ ಇನ್ವಾಲ್ವ್ ಮಾಡಿಸಿ ಎಲ್ಲಿದೆ ಜಾಗ ಅಂತ ಫೈಂಡ್ ಔಟ್ ಮಾಡಿ. 2 ದಿನ ಜನಕ್ಕೆ ಕಷ್ಟ ಆಗೋದು, 3ನೇ ದಿನ ಹೋಗ್ತಾರೆ, ಅಲ್ಲಿ ತಿನ್ಕೋತಾರೆ, ಅಥವಾ ಏನಿದೆ ಅವ್ರು ವ್ಯಾಪಾರ ಮಾಡ್ಕೋತಾರೆ, ಮನೆಗೆ ಹೋಗ್ತಾರೆ. ಅಥವಾ ಕಮರ್ಷಿಯಲ್, ಈಗ ಪಕ್ಕದ ಜಾಗಗಳನ್ನ ಕೆಲವು ಕಮರ್ಷಿಯಲ್ ಜಾಗ ಕನ್ವರ್ಟ್ ಮಾಡಿ ಅವ್ರಿಗೆ ಜಾಗ ಕೊಡಿ, ಅಲ್ಲಿ ನೀವೇ ಕ್ರಿಯೇಟ್ ಮಾಡಿ ಕೊಡಿ. ಸರ್ಕಾರಕ್ಕೆ ಲಾಭನೂ ಬರ್ತಾರೆ. ಹೆಂಗೂ ಗ್ಯಾರಂಟಿ ಆರ್ಥಿಕ ಸುಳಿಲಿ ಮುಳುಗೋಗಿದ್ದೀರಿ. ಹಾಗಾಗಿ ರೆವಿನ್ಯೂ ಜನರೇಷನ್ ಹೊಸ ಮಾರ್ಗನೂ ಕೂಡ ಆಗುತ್ತಲ್ವ. ಇದು ಬೆಂಗಳೂರು ಕ್ಲೀನಾಗೂ ಕಾಣುತ್ತೆ. ಗಾರ್ಬೇಜ್ ಸಿಟಿ ಮಾಡಿದ್ದೀವಲ್ಲ, ಅದನ್ನು ಸರಿ ಮಾಡಬೇಕಾದ ನಿಮ್ಮ ಕರ್ತವ್ಯ, ನೀವು ಮಾಡ್ತಿದ್ದೀರಿ. ಆದರೆ ಅವರನ್ನು ಬೀದಿಗೆ ತಳ್ಳುವ ಕೆಲಸನೂ ಮಾಡೋಕ್ಕೆ ಹೋಗ್ಬೇಡಿ, ಜನರಿಗೂ ತೊಂದರೆ ಕೊಡಬೇಡಿ ಅಂತ ನಮ್ಮ ಇದು.